ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಸ್ಥಾನ ಗಣಪತಿಪುಲಿಯ ಗಣೇಶ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವು ಗೋವಾದ ಮಡ್ಗಾಂವ್ದಿಂದ ಟ್ರೈನ್ ಹಿಡಿದು ರತ್ನಗಿರಿಗೆ ಹೋದ್ವಿ. ನನ್ನ ಜೊತೆ ನನ್ನ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ನನ್ನ ಮಗಳು ಶಾಂಭವಿ ಕೂಡ ನೀವು ನೋಡ್ಬೋದು. ಗಣಪತಿಪುಲೆ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆಯಿಂದ ಸುಮಾರು 25-30 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಹೋಗಲಿಕ್ಕೆ ನಿಮಗೆ ತುಂಬಾ ಬಸ್ ವ್ಯವಸ್ಥೆ, ಆಟೋ ವ್ಯವಸ್ಥೆ ಕೂಡ ಇದೆ. ಆದರೆ ಆದಷ್ಟು ನೀವು ನಿಮ್ಮ ಸ್ವಂತ ವೆಹಿಕಲ್, ಕಾರು ಅಥವಾ ಬೈಕ್ನಲ್ಲಿ ಹೋಗೋದರಿಂದ ನಿಸರ್ಗದ ಸುಂದರತೆಯನ್ನು ನೀವು ಸವಿಬೋದು. ಅಲ್ಲಿ ಎರಡೂ ಬದಿಯಲ್ಲೂ ನಿಮಗೆ ಹಸಿರಾಗಿರುವಂತಹ ಗುಡ್ಡ ಬೆಟ್ಟಗಳು ಮತ್ತು ಒಂದು ಎಡಬದಿಯಲ್ಲಿ ನಿಮಗೆ ಈ ವಿಶಾಲವಾದಂತಹ ಕಡಲು, ಸಮುದ್ರ ನಿಮ್ಮ ಮನ ಸೆಳೆಯುತ್ತದೆ. ಆ ದೃಶ್ಯವನ್ನು, ಆ ತಂಪಾದ ಗಾಳಿಯನ್ನು ಅನುಭವಿಸಲಿಕ್ಕೆ ನೀವು ಬೈಕ್ನಲ್ಲಿ ಹೋದರೆ ಅದು ಒಂದು ಬೇರೆಯೇ ಅನುಭವ ಆಗುತ್ತೆ. ಆದ್ದರಿಂದ ನಾನು ಮತ್ತು ನಮ್ಮ ಫ್ಯಾಮಿಲಿಯವರು ಬೈಕ್ನಲ್ಲಿ ಹೋಗಲಿಕ್ಕೆ ನಮ್ಮ ಫ್ರೆಂಡ್ ಬೈಕನ್ನೇ ಎಸ್ಕೊಂಡು ನಾವು ಹೋಗ್ತಾಯಿದ್ವಿ. ಸ್ವಲ್ಪ ಹಾದಿ ಚೆನ್ನಾಗಿರಲಿಲ್ಲ, ಬಟ್ ಆದರೂ ಸ್ಲೋ ಆಗಿ ನಾವು ಹೋಗ್ತಾಯಿದ್ವಿ. ನೋಡಿ ಆ ಸುಂದರತೆ, ಆ ಕಡಲನ್ನು ನೋಡಲಿಕ್ಕೇ ಎರಡು ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿತ್ತು. ಆ ವಾತಾವರಣ ಕೂಡ ಅಷ್ಟು ತಂಪಾದ ಗಾಳಿ ಬೀಸ್ತಾ ಇತ್ತು. ಅದನ್ನು ನಾವು ಸವಿತಾನೇ ಅಲ್ಲಿ ಹೋಗಲಿಕ್ಕೆ ಶುರು ಮಾಡಿದ್ವಿ. ನಾವೀಗ ಗಣಪತಿಪುಲೆ ಮಹಾದ್ವಾರದ ಹತ್ತಿರ ಬಂದ್ವಿ. ಇದೇ ನೋಡಿ ಗಣಪತಿಪುಲೆಯ ಮಹಾದ್ವಾರ, ಎಂಟ್ರೆನ್ಸ್ ಅಂತ ನಾವೇನು ಕರಿತೀವಿ. ಎಂಟ್ರೆನ್ಸಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಗಣಪತಿ ದೇವಸ್ಥಾನ ಬರುತ್ತೆ. ಅಲ್ಲಿ ಬೈಕ್ ಇಡಲಿಕ್ಕೆ ಮತ್ತು ನಿಮ್ಮ ಪಾದರಕ್ಷಣೆ ಇಡಲಿಕ್ಕೆ ಜಾಗ ಇದೆ. ಮತ್ತು ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳು, ತೆಂಗಿನಕಾಯಿ, ಊದಿನಕಡ್ಡಿ, ಕರ್ಪೂರ ಮತ್ತು ಇನ್ನಿತರೆ ಸಾಮಗ್ರಿಗಳು ಇಲ್ಲಿ ಈ ಅಂಗಡಿ ಮುಗ್ಗಟ್ಟುಗಳಲ್ಲಿ ಸಿಗ್ತವೆ. ಈಗ ನಾವು ದೇವಸ್ಥಾನದ ಮುಖ್ಯ ದ್ವಾರದ ಹತ್ರ ಬಂದು ತಲುಪಿದ್ದೇವೆ. ದೇವಸ್ಥಾನದ ಮುಖ್ಯ ದ್ವಾರದ ಎದುರುಗಡೆನೆ ಒಂದು ಸುಂದರವಾದಂತಹ ಇಲಿಯ ಮೂರ್ತಿ ಇದೆ. ಅದು ಎಲ್ಲರ ಗಮನ ಸೆಳೆಯುತ್ತದೆ. ನಿಂತಿರುವಂತಹ ಒಂದು ಪೊಸಿಷನ್ನಲ್ಲಿ, ದೇವರಿಗೆ ನಮಸ್ಕಾರ ಮಾಡುವಂತಹ ಒಂದು ಪೊಸಿಷನ್ನಲ್ಲಿ ಅದು ನಿಂತಿದೆ. ಸುಂದರವಾಗಿದೆ ತುಂಬ. ನೋಡಿ ಎಷ್ಟೊಂದು ಇದು ಪ್ರಸಿದ್ಧವಾಗಿದೆ ಅಂದರೆ, ನಾವು ಹೋಗಿದ್ದು ಆಫ್ ಸೀಸನಲ್ಲಿ, ಬಟ್ ಒಂದೇನು ಸಂಕಷ್ಟಿ, ಗಣೇಶ ಚತುರ್ಥಿ, ಸಂಕಷ್ಟಿ ಇರುವಂತಹ ದಿನಗಳಲ್ಲಿ ತುಂಬಾ ಲೈನ್ಗಳು ಹಚ್ಚಿರ್ತಾರೆ. ಅದಕ್ಕೇ ಇಲ್ಲಿ ಬ್ಯಾರಿಕೇಡನ್ನ ಮಾಡಿದ್ದಾರೆ. ಅಷ್ಟೊಂದು ಇದು ಫೇಮಸ್. ಇನ್ನು ಈ ದೇವಸ್ಥಾನದ ಇತಿಹಾಸ ತಿಳ್ಕೊಬೇಕಂದ್ರೆ, ಇದು ಸುಮಾರು 400 ವರ್ಷದ ಹಿಂದೆ, ಅಂದರೆ 1617ರಲ್ಲಿ ನಿರ್ಮಿಸಲ್ಪಟ್ಟಂತಹ ದೇವಸ್ಥಾನ. ಇಲ್ಲಿರುವ ಗಣಪತಿ ಇದು ಸ್ವಯಂಭೂ, ಅಂದರೆ ಇದು ತಾನೇ ಉತ್ಪತ್ತಿಯಾದಂತಹ ದೇವರ ರೂಪ. ಈ ದೇವಸ್ಥಾನ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಇದೊಂದು ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಆದರೆ ನಂತರ ಒಬ್ಬ ಬ್ರಾಹ್ಮಣ ಇಲ್ಲಿ ಬಂದು ನೆಲೆಸ್ತಾನೆ, ಬಾಳ ಭಟ್ ಬಿಡೆ ಅಂತ. ಈ ಬಾಳ ಭಟ್ ಬಿಡೆಯವರು ಗಣೇಶನ ಆರಾಧ್ಯ ಮಾಡುವಂಥರಾಗಿದ್ದರು. ಅವರು ತಮ್ಮ ಕಷ್ಟ ಕಾರ್ಪಣ್ಯ ನಿವಾರಿಸ್ಕೋಬೇಕಂತೇಳಿ ಇಲ್ಲಿ ಗಣೇಶನ ಆರಾಧನೆ ಆರಂಭಿಸ್ತಾರೆ. ಆಗ ಗಣೇಶ ಇವರ ಕನಸಿನಲ್ಲಿ ಬಂದು, ನಾನು ಇಲ್ಲಿ ನೆಲೆಸಿದ್ದೇನೆ ಎಂದು ಅವರಿಗೆ ಆಶೀರ್ವಾದ ಮಾಡ್ತಾನೆ. ನಂತರ ಒಂದು ಘಟನೆ ನಡೆಯುತ್ತೆ. ಅವರು ಸಾಕಿರುವಂತಹ ಒಂದು ಆಕಳು, ಅವರು ಸುಮಾರು ಆಕಳನ್ನು ಸಾಕಿಸಿದ್ದಾರೆ, ಆದರೆ ಅದರಲ್ಲಿ ಒಂದು ಆಕಳು ಅದು ಹಾಲು ಕೊಡ್ತಾ ಇರೋಲ್ಲ. ಆಗ ಅವರಿಗೆ ಆಶ್ಚರ್ಯವಾಗುತ್ತೆ, ಯಾಕಿದು
ಹಾಲು ಕೊಡ್ತಾ ಇಲ್ಲ ಅಂತೇಳಿ. ಆಗ ನೋಡಿದರೆ ಅದು ಆ ಹಾಲು ಈ ಏನು ದೇವಸ್ಥಾನ ಇದೆ ಈ ಪ್ರದೇಶದಲ್ಲಿ ಬಂದು ತನ್ನಿಂತಾನೇ ಆ ಹಾಲು ಕೆಚ್ಚಲುಗಳಿಂದ ಸೋರ್ತಾ ಇರುತ್ತೆ. ಸೊ ಆಗ ಅವರಿಗೆ ಒಂದು ಕನಸಲ್ಲಿ ಒಂದು ಭಾಸವಾಗುತ್ತೆ, ಏನಪ್ಪ ಅಂದರೆ ನಾನು ಇಲ್ಲಿ ನೆಲೆಸಿದ್ದೇನೆ, ನನ್ನನ್ನು ನೀನು ಇವತ್ತಿಂದ ಪೂಜೆ ಮಾಡು ಅಂತೇಳಿ. ಆಗ ಬಾಳಭಟ್ ಬಿಡಿ ಅವರು ಇಲ್ಲಿ ಸಣ್ಣದಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಇದನ್ನು ಗಣಪತಿ ದೇವಸ್ಥಾನ ಅಂತೇಳಿ ಪೂಜೆ ಮಾಡ್ತಾರೆ. ಮೊದಲು ಈ ಪ್ರದೇಶನ ಅಗಾರ್ಗುಳಿ ಅಂತ ಕರೀತಾ ಇದ್ರು, ಯಾಕಂದರೆ ಇಲ್ಲಿ ತುಂಬಾ ಕೇವಡ ಫೂಲ್ ಅನ್ನೋ ಒಂದು ಆ, ಹೂ ತುಂಬಾ ಇತ್ತು. ಆದರೆ ನಂತರ ಗಣಪತಿ ನೆಲೆಸಿರೋದ್ರಿಂದ ಇದನ್ನು ಗಣಪತಿ ಪುಲಿ ಅಂತ ಹೇಳಿ ಇದನ್ನು ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಈ ದೇವಸ್ಥಾನದ ಇತಿಹಾಸ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ನವಸ ಅಂತ ಅವರು ಮರಾಠಿಗರು ಹೇಳ್ತಾರೆ. ನವಸ ಅಂತಂದರೆ ನಾವೇನಾದರೂ ಬೇಡ್ಕೊಂಡಿದ್ದು ಅದು ಒಂದು ನೆರವೇರಿದ್ರೆ ಇಲ್ಲಿ ಬಂದು ನಾವು ಆ ಒಂದು ಪ್ರಾರ್ಥನೆ ಸಲ್ಲಿಸ್ಬೇಕಾಗುತ್ತೆ. ಆ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಅವರು ನವಸ ಅಂತ ಕರೀತಾರೆ. ಸೊ ಆ ನವಸ ಏನಾದರೂ ನೀವು ಸಲ್ಲಿಸಲಿಲ್ಲ ಅಂದರೆ ಗಣಪತಿಯಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುವಂತಹ ಒಂದು ಸಂದರ್ಭ ಕೂಡ ಎದುರಿಸಬೇಕಾಗುತ್ತದೆ. ಆ ರೀತಿ ಇಲ್ಲಿರುವ ಭಟ್ಟರು ನಮಗೆ ತಿಳಿಸಿದರು. ಮರಾಠಿ ನಮ್ಮ ಫ್ರೆಂಡ್ಸ್ ಕೂಡ ಅವರು ಕೂಡ ಇದೇ ರೀತಿ ಹೇಳ್ತಾ ಇದ್ರು. ಸೊ ಇಲ್ಲಿ ಪ್ರತಿ ವರ್ಷ ಒಂದ್ಸಲ ಬಂದು ನಾವು ಭೇಟಿ ನೀಡೋದು ಉತ್ತಮ ಅಂತ ಹೇಳ್ಬೋದು. ಒಂದು ಒಳ್ಳೆಯ ದೇವಸ್ಥಾನ, ಅರಬ್ಬಿ ಸಮುದ್ರದ ದಂಡೆಯಲ್ಲೇ ಇದು ನೆಲೆಸಿದೆ. ಸುಂದರವಾಗಿರುವಂತಹ ಒಂದು ದೇವಸ್ಥಾನ. ನೀವು ಬನ್ನಿ, ಒಂದ್ಸಲ ಇಲ್ಲಿ ಭೇಟಿ ಕೊಡಿ. ಇಲ್ಲಿ ನಿಮಗೆ ಬೆಳಿಗ್ಗೆ 12ರಿಂದ 3 ಗಂಟೆವರೆಗೆ ಪ್ರಸಾದ ಕೂಡ ಸಿಗುತ್ತೆ. ನಾವು ಪ್ರಸಾದವನ್ನು ಸ್ವೀಕರಿಸಿದ್ವಿ, ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಿಮಗೆ ಉಳ್ಕೊಳ್ಳಿಕ್ಕೆ ತುಂಬ ಲಾಡ್ಜ್ಗಳು ಕೂಡ ಕಡಿಮೆ ದರದಲ್ಲಿ ಸಿಗ್ತವೆ. ನೀವು ಬಂದರೆ ಲಾಡ್ಜ್ನಲ್ಲಿ ಕೂಡ ಇಲ್ಲೇ ದೇವಸ್ಥಾನದ ಹತ್ತಿರದಲ್ಲೇ ಆಸ್ಪಾಸ್ನಲ್ಲೇ ತುಂಬ ಲಾಡ್ಜ್ಗಳಿವೆ. ಹಾಗೆ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಸೊ ಒಂದ್ಸಲ ಎಲ್ಲರೂ ಭೇಟಿ ಕೊಡಿ. ಗಣಪತಿ ಪುಲೆ, ಗಣೇಶನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ. ಸಮುದ್ರದ ದಡದಲ್ಲಿರೋ ಇನ್ನೊಂದು ಪ್ರಸಿದ್ಧ ದೇವಸ್ಥಾನ ಯಾವ್ದು ಹೇಳಿ? ಹೌದು, ಅದೇ ನಮ್ಮ ಕರ್ನಾಟಕದ ಗೋಕರ್ಣ. ಅಲ್ಲಿ ಶ್ರೀ ಮಹಾಬಲೇಶ್ವರ ನೆಲೆಸಿದ್ದಾನೆ, ಇಲ್ಲಿ ಗಣಪತಿ ನೆಲೆಸಿದ್ದಾರೆ. ಅಂದರೆ ಅಲ್ಲಿ ತಂದೆಯಾದಂತಹ ಶಿವ ನೆಲೆಸಿದರೆ, ಇಲ್ಲಿ ಗಣಪತಿ ಪುಲಿಯಲ್ಲಿ ಮಗನಾದಂತಹ ಶ್ರೀ ಗಣೇಶ ನೆಲೆಸಿದ್ದಾರೆ. ಸೊ ಇದೊಂದು ಕೋಇನ್ಸಿಡೆನ್ಸ್ ಅಥವಾ ಆಕಸ್ಮಿಕ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎರಡೂ ನೋಡುವಂತಹ ಸೌಭಾಗ್ಯ ನನಗೆ ದೊರಕಿತು. ನೀವು ಈ ಪ್ಲೇಸ್ಗೆ ಬನ್ನಿ. ಹಾಗೆ ಈ ವ್ಲಾಗ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.